ಎಲ್ರಿಗೂ ನಮಸ್ಕಾರ. ನಾನು ಗುರುಕಿರಣ್. ಸುಮಾರು 7 ತಿಂಗಳ ಹಿಂದೆ ಒಂದು ಸುದ್ದಿ ಮಾಡಿದ್ವಿ ನಾವು. ಗಾಢ ನಿದ್ರೆಗೆ ಜಾರಿದ ಪುರಸಭೆ ಅಂತ. ಗಜೇಂದ್ರಗಡ ರಸ್ತೆಯಿಂದ ಮಾರುಕಟ್ಟೆಗೆ ಈ ಒಂದು ರಸ್ತೆಯ ಸಂಪರ್ಕ ಕಲ್ಪಿಸುತ್ತೆ. ನಾವು ಗಜೇಂದ್ರಗಡ ರಸ್ತೆಗೆ ಅಂಟುಕೊಂಡಿರೋ ಒಂದು ಸಾರ್ವಜನಿಕ ಆಸ್ಪತ್ರೆ ಬಗ್ಗೆ ಹೇಳಿದ್ವಿ. ಅದರ ಬೆನ್ನಿಂದಿರೋ ಪುರಸಭೆ ಬಗ್ಗೆ ಹೇಳಿದ್ವಿ. ಅದಕ್ಕೆ ಅಂಟುಕೊಂಡಿರೋ ಸುಲಭ ಶೌಚಾಲಯ ಬಗ್ಗೆ ಹೇಳಿದ್ವಿ. ಸಾರ್ವಜನಿಕ ಆಸ್ಪತ್ರೆ ಮತ್ತು ಸುಲಭ ಶೌಚಾಲಯಕ್ಕೆ ಅಂಟುಕೊಂಡಿರೋ ಈ ರಸ್ತೆ ಬಗ್ಗೆ ನಾವು ಸುದ್ದಿ ಮಾಡಿದಾಗ ನಮ್ಮ ಜೊತೆಗೆ ಬಸವರಾಜ್ ಇದ್ರು. ಆ ಟೈಮ್ ಒಳಗ ಬಸವರಾಜ್ ಅವರು ಪೂರ್ಣ ಚಿತ್ರಣ ಮಾಡಬೇಕಾದ್ರೆ ಸ್ವತಃ ತಾವು ಕೂಡ ಚಿತ್ರಣದಲ್ಲಿ ಬಂದಿದ್ರು. ಅಂದ್ರೆ ವಿವರಣೆ ಕೊಡೋ ಎಲ್ಲ ಪ್ರಯತ್ನ ಮಾಡಿದ್ರು. ಇದನ್ನ 7 ತಿಂಗಳಾದ್ಮೇಲೆ ಪುರಸಭೆಯವರು ಏನು ಕ್ರಮ ತಗೊಂಡಿದ್ದಾರ ಅಥವಾ ಇಲ್ಲ ಅಂತ ನಾವು ಪ್ರತ್ಯಕ್ಷವಾಗಿ ಪರೀಕ್ಷೆ ಮಾಡೋದಕ್ಕಂತ ಮತ್ತೆ ಅದೇ ಸ್ಥಳಕ್ಕೆ ಹೋದಾಗ ಪುರಸಭೆಯಿಂದ ಯಾವುದೇ ಸ್ವಚ್ಛತಾ ಕಾರ್ಯಕ್ರಮ ಆಗಿಲ್ಲ. ಅದು ಮೊದಲು ಹೆಂಗಿತ್ತು ಹಂಗೆ ಇದೆ. ಆದ ಕಾರಣ ಇವತ್ತು ಕೂಡ ನಮ್ಮ ಜೊತೆಗೆ ನೇರವಾಗಿ ಬಸವರಾಜ್ ಇದ್ದಾರೆ. ಬಸವರಾಜ್, 7 ತಿಂಗಳ ಹಿಂದೆ ಮಾಡಿರೋ ನಾವು ಸುದ್ದಿನ ನಿಮಗೆ ಏನ್ ಅನ್ನಿಸ್ತಾ ಇದೆ? ಅಂದ್ರೆ ನೀವು ಅದೇ ಜಾಗದಲ್ಲಿ ಇದ್ದೀರಾ. ಚಿತ್ರಣದಲ್ಲಿ ನೀವು ಬರದೇ ಹೋದ್ರೂ ಪರವಾಗಿಲ್ಲ, ಆದ್ರೆ ಚಿತ್ರಣ ಪರಿಪೂರ್ಣವಾಗಿ ಕಾಣ್ಲಿ ಜೊತೆಗೆ ಚಿತ್ರಣ ತೋರಿಸ್ತಾ ಅದರ ಬಗ್ಗೆ ದಯವಿಟ್ಟು ವಿವರಣೆ ಕೊಡಿ ಬಸವರಾಜ್. PWD ಸಿಬ್ಬಂದಿ ವರ್ಗ ಹಾಗೂ ಇತರೆ ಇಲಾಖೆಯ ಸಿಬ್ಬಂದಿ ವರ್ಗದವರು ಇರುವಂಥ ವಸತಿ ಸಮುಚ್ಚಯ ಕುಷ್ಟಗಿನಗರದ IB ಹಿಂದುಗಡೆ ಪ್ರವಾಸಿ ನಿರೀಕ್ಷಣಾ ಮಂದಿರದ ಹಿಂದುಗಡೆ ಇರ್ತಕ್ಕಂಥ ವಸತಿ ನಿಲಯಗಳ ಸಮುಚ್ಚಯ. ಇಲ್ಲಿ ಇರ್ತಕ್ಕಂಥದ್ದು ನೀರಿನ ವಾಲು, ಅದರ ಜೊತೆಗೆ ಸ್ಯಾನಿಟ್ರಿ ಅಂದರೆ ನೈರ್ಮಲ್ಯದ ನೀರು, ತ್ಯಾಜ್ಯದ ನೀರು ಈ ಮೂಲಕವಾಗಿ ಅಂದರೆ ಏನೋ ಲೀಕೇಜ್ ಇದ್ದು ಅಥವಾ ದುರಸ್ತಿ ಕಾರ್ಯ ಇದ್ದು ಈ ಮೂಲಕ ಹರಿದು ಹೋಗಿ ಪಕ್ಕದ ಕುಷ್ಟಗಿ ಪುರಸಭೆ, ಆರೋಗ್ಯ ಇಲಾಖೆ, ಸಾರ್ವಜನಿಕ ಆಸ್ಪತ್ರೆ ಹಾಗೂ PWD ಈ ಮಧ್ಯದಲ್ಲಿ ಇರ್ತಕ್ಕಂಥ ಈ ಒಂದು ರಸ್ತೆಗೆ, ಸಾರ್ವಜನಿಕ ಸಂಚರಿಸ್ತಕ್ಕಂಥ ಪ್ರಮುಖ ಸಂಪರ್ಕ ರಸ್ತೆಗೆ ಈ ರಸ್ತೆ ಮೇಲೆ ಹರಿತಾ ಇತ್ತು. ಇದನ್ನು ಈ ಹಿಂದೆ ಒತ್ತಾಯ ಮಾಡಿ ಅಭಿವೃದ್ಧಿಪಡಿಸ್ಬೇಕು ಅಂತ ಹೇಳಿದ್ವಿ. ಆದರೆ ಸಾರ್ವಜನಿಕರು ಬೆಳಗಿನ ಜಾವ 7 ಗಂಟೆ ಒಳಗೆ ಹಾಗೂ ರಾತ್ರಿ 7:30-8 ಗಂಟೆ ನಂತರ ಮಲಮೂತ್ರ ವಿಸರ್ಜನೆ ಮಾಡೋದು, ಜೊತೆಗೆ ಈ ರೀತಿ ಕಸವನ್ನು ಹಾಕೋದು, ಅಂಗಡಿ ಮುಂಗಟ್ಟುಗಳಿಂದ ತಂದಂಥ ತ್ಯಾಜ್ಯವನ್ನು ಇಲ್ಲಿ ಬಿಸಾಡೋದು, ಅದೇ ರೀತಿ ಈ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಕೆಲವು ವೈದ್ಯಕೀಯ ತ್ಯಾಜ್ಯಗಳನ್ನು ತಂದು ಈ ಕಾಲುವೆಯಲ್ಲಿ ಬೀಸಾಡೋದು, ಮತ್ತು ಊಟ ಮಾಡಿದ ತಟ್ಟೆಗಳನ್ನು, ಇನ್ನಿತರೆ ಪ್ಲಾಸ್ಟಿಕ್ ಯುಕ್ತ ಮುಸುರೆ ಪದಾರ್ಥಗಳನ್ನು ಈ ರೀತಿ ಹಾಕಿರೋದ್ರಿಂದ ಇಲ್ಲಿ ಈ ರೀತಿ ಪ್ಲಾಸ್ಟಿಕ್ ಹಾಗೂ ಅಕ್ಕಪಕ್ಕದ ವಸತಿ ಸಮುಚ್ಚಯಗಳ ಜೊತೆಗೆ ಸಾರ್ವಜನಿಕ ಆಸ್ಪತ್ರೆ ತ್ಯಾಜ್ಯ ಬಿದ್ದು ಯಾವ ರೀತಿ ಡ್ರೇನು ಅಂದರೆ ಕಾಲುವೆ, ಚರಂಡಿ ಕಾಲುವೆ ಯಾವ ರೀತಿ ತುಂಬಿದೆ ಅನ್ನೋದನ್ನು ನೋಡ್ಬೋದು. ಇದರಿಂದ ಎಷ್ಟು ತೊಂದರೆ ಉಂಟಾಗ್ತದೆ ಇಲ್ಲಿ ಸಂಚರಿಸ್ತಕ್ಕಂಥ ಸಾರ್ವಜನಿಕರಿಗೆ, ಆಮೇಲೆ ಈ ಪಕ್ಕದ ಆರೋಗ್ಯ ಇಲಾಖೆಯ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ, ಅದೇ ರೀತಿ ಇಲ್ಲಿರ್ತಕ್ಕಂಥ ಸುತ್ತಮುತ್ತಲ ನಿವಾಸಿಗಳಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅನ್ನೋದನ್ನು ನಾವೆಲ್ಲ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಸೊಳ್ಳೆ ಉತ್ಪಾದನೆ ಆಗ್ತದೆ, ದುರ್ನಾತ ಬೀರುತ್ತದೆ. ಹೀಗಾಗಿ ಈ ಒಂದು ರಸ್ತೆಯನ್ನು ಉಳಿಸ್ಕೊಳ್ಳಿಕ್ಕೆ, ಇದರ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿಕ್ಕೆ ದಯವಿಟ್ಟು ಸಹಕರಿಸಬೇಕು ಪುರಸಭೆಯೊಂದಿಗೆ. ಕೇವಲ ಪುರಸಭೆಯ ನೈರ್ಮಲ್ಯಾಧಿಕಾರಿಗಳನ್ನು, ಪೌರ ಕಾರ್ಮಿಕರನ್ನು ನಾವು ದೂರೋದಲ್ಲ. ಈ ರೀತಿ ವಾತಾವರಣ ಆಗಿರೋದು ಇಲ್ಲಿ ಸಂಚರಿಸ್ತಕ್ಕಂಥ ಏನು ರೋಗಿಗಳ ಹಿಂದೆ ಬಂದಂಥ ಆರೈಕೆದಾರರಿಗೆ ಆಗಲಿ, ಇಲ್ಲಿ ಮಹಿಳೆಯರಿಗೆ, ವೃದ್ಧರಿಗೆ, ಮಕ್ಕಳಿಗೆ ಆಗಲಿ ಭಾಳ ತೊಂದರೆ ಆಗ್ತದೆ. ಹಾಗಾಗಿ ದಯವಿಟ್ಟು ಸುತ್ತಮುತ್ತಲಿನ ನಿವಾಸಿಗಳು, ಅವರ ಜವಾಬ್ದಾರಿ ಕೂಡ ಇದೆ. ಇಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋದನ್ನು ನಿಲ್ಲಿಸಿ ಇಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ ಹಾಗೂ ಇತರೆ ತ್ಯಾಜ್ಯಗಳನ್ನು ಬಿಸಾಡೋದಾಗಲಿ, ನೋಡಿ ಮದ್ಯದ ಬಾಟ್ಲಿಗಳು, ಕೋಲ್ಡ್ ಡ್ರಿಂಕ್ಸ್ ಬಾಟ್ಲಿಗಳು, ಊಟದ ತಟ್ಟೆಗಳು, ಕುಡಿಯೋ ನೀರಿನ ಪ್ಲಾಸ್ಟಿಕ್ ಶೀಶೆಗಳು ಯಾವ ರೀತಿ ಬಿದ್ದಿವೆ ಅಂತ ಇದನ್ನೆಲ್ಲ ಮಾಡೋದ್ರಿಂದ ನಮಗೆ ನಮ್ಮ ಸುತ್ತಮುತ್ತಲ ವಾತಾವರಣವನ್ನು ನಾವೇ ಕಲುಷಿತಗೊಳಿಸಿಕೊಂಡು ಮೂಗು ಮುಚ್ಕೊಂಡು ಅಡ್ಡಾಡುವಂಥ ಪರಿಸ್ಥಿತಿ ಬರ್ತದೆ. ಜೊತೆಗೆ ಸಾಂಕ್ರಾಮಿಕ ರೋಗಗಳು ಬರ್ತವೆ. ಹಾಗೆ ಡೆಂಗಿ ಮತ್ತು ಮಲೇರಿಯಾದಂಥ ಮಾರಕ ರೋಗಗಳು ನಮ್ಮನ್ನು ಕಾಡ್ತವೆ. ಪಾಪುಗಳನ್ನ ಕರ್ಕೊಂಡು ಮಹಿಳೆಯರು ಮೂಗು ಮುಚ್ಕೊಂಡು ಈ ರಸ್ತೆ ಅಡ್ಡಾಡುವಂಥ ಪರಿಸ್ಥಿತಿ ಉಂಟಾಗಿದೆ.
ಈ ಒಂದು ಪೈಪ್ಲೈನ್ ದುರಸ್ತಿ ಮಾಡಿ ಕೊಳಚೆ ನೀರು ಹೋಗಲಿಕ್ಕೆ ಪೈಪ್ಲೈನ್ ಕಾಮಗಾರಿ ಮಾಡಿದ್ದಾರೆ. ಸೊ ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ನೋಡಬೇಕು. ದಯವಿಟ್ಟು ಇಲ್ಲಿನ PWDಯ ಸಿಬ್ಬಂದಿ ವರ್ಗದವರು, ವಸತಿ ನಿಲಯದಲ್ಲಿ ಬಾಡಿಗೆ ಇರತಕ್ಕಂಥ ಸಿಬ್ಬಂದಿ ವರ್ಗದವರು, ನಿವಾಸಿಗಳು, ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು, ವೈದ್ಯಾಧಿಕಾರಿಗಳು, ಹಾಗೆ ಪುರಸಭೆಯ ನೈರ್ಮಲ್ಯಾಧಿಕಾರಿಗಳು ಹಾಗೂ ಸುತ್ತಮುತ್ತಲಿನ ನಿವಾಸಿಗಳು ಈ ರಸ್ತೆಯ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡೋದನ್ನು ಬಿಟ್ಟು, ಹಾಗೂ ಸುತ್ತಮುತ್ತಲಿರ್ತಕ್ಕಂಥ ಅಂಗಡಿ ಮುಂಗಟ್ಟಿನ ವ್ಯಾಪಾರಸ್ಥರು ಈ ರೀತಿ ಕಸ ಕಡ್ಡಿಗಳನ್ನಾಗಲಿ ಅಥವಾ ತ್ಯಾಜ್ಯಗಳನ್ನಾಗಲಿ ಪ್ಲಾಸ್ಟಿಕ್ಕಿನ ಪದಾರ್ಥಗಳನ್ನಾಗಲಿ ಇಲ್ಲಿ ರಸ್ತೆಯಲ್ಲಿ ಆಗಲಿ, ಜೊತೆಗೆ ಈ ಕಾಲುವೆಯಲ್ಲಿ ಬಿಸಾಡಬಾರ್ದು. ಇದು ನಿಮಗೆ ಅನಾರೋಗ್ಯದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಕುಷ್ಟಗಿ. ಧನ್ಯವಾದ ಬಸವರಾಜ್. ತಾವು ತೋರಿಸಿರುವಂಥ ನೇರವಾದ ಒಂದು ಚಿತ್ರಣಕ್ಕೆ ತುಂಬ ಧನ್ಯವಾದ. ಈಗಲಾದರೂ ಪುರಸಭೆಯವರು ಈ ಕಡೆ ಗಮನ ಹರಿಸಬಹುದಾ? ಸ್ವಚ್ಛತೆ ಮಾಡಬಹುದಾ? ಸಾರ್ವಜನಿಕರಿಗೆ ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ. ಅಲ್ದೇ ಸಾರ್ವಜನಿಕರು ಹಿಡಿ ಶಾಪ ಹಾಕೋ ಮಟ್ಟಕ್ಕೂ ಕೂಡ ನಿರ್ಮಾಣ ಆಗಿರೋದು ಒಂದು ದುರಂತನೇ ಸರಿ. ಮತ್ತೆ ಇದೇ ಥರ ಬೇರೆ ಸುದ್ದಿ ಜೊತೆ ಬರ್ತೀನಿ. ಅಲ್ಲಿವರೆಗೂ